ಟು ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಅವರೆಲ್ಲ ಎಲ್ಲಿದ್ದೀವಿ ಅಂದರೆ ಬೆಟ್ಟದ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಒಂದು 7:30 ಆಗಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವಾಗ ಬೆಟ್ಟದ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ ವಿತ್ ಮೈ ಬ್ರೋ, ಮೈ ಸಿಸ್ಟರ್, ಮೈ ಅನದರ್ ಸ್ಮಾಲ್ ಬ್ರೋ, ಸಂಜೂಸ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಗೈಸ್. ನೋಡಿ ಈ ಥರ ಇದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಇವಾಗ ಹೆಂಗೆಂಡ್ ಎನರ್ಜೆಟಿಕ್ ಆಗಿದ್ದೀವಿ. ಅಲ್ಲಿ ಹೋಗಿ ನಾವು ಏನು ಮಾಡ್ತೀವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸ್ಟೆಪ್ಸ್ ಎಷ್ಟಿದೆ ಅಂದರೆ ಕೇವಲ ಬರೀ 3,000. ಕರ್ನಾಟಕಕ್ಕೆ ಹೈಯೆಸ್ಟ್ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕಿಂತ ದೊಡ್ಡ ಬೆಟ್ಟ ಇದು. ಆ್ಯಕ್ಚುಲಿ ನಿಮಗೆ ಗೊತ್ತಿರಲ್ಲ ಮೇ ಬಿ. ಇದು ಮೈಸೂರು ಡಿಸ್ಟಿಕಲ್ಲೇ ಇರೋದು. ಮೈಸೂರು ಡಿಸ್ಟಿಕ್ ಬೆಟ್ಟದಪುರ ಅಂತ ಗೈಸ್. ಇವಾಗ ಅವ್ರು ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಹೋಗ್ತೀವಿ. ನಾವು ಹೋಗೋದನ್ನೆಲ್ಲ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಗೈಸ್. 15 ಮಿನಿಟ್ಸಲ್ಲಿ ಇವನು ಹತ್ತುತ್ತಾನೆ. 50 ಮಿನಿಟ್ಸ್ ಅಂತೆ. ಅದೆಲ್ಲ ಆಗಲ್ಲ, ಕನಸು. ನಾನು ಚಾಮುಂಡಿ ಬೆಟ್ಟನೇ 1.5 ಗಂಟೆ ಹತ್ತೀನಿ. ನಿನ್ನ ಸೆಕೆಂಡ್ ಟೈಮು, ನಾನು ಇದೇ ಫಸ್ಟ್ ಟೈಮು. ಆಗಲ್ಲ ಗೈಸ್, ಅದು ಟ್ರೆಕ್ಕಿಂಗ್ ಸ್ಟೆಪ್ಸ್ ಇದೆ, 3000 ಸ್ಟೆಪ್ಸ್. ಸೊ ಹೋಗೋಣ ಬನ್ನಿ. ಬೆಟ್ಟ ಹತ್ತ ಮುಂಚೆನೆ ಸ್ಲಿಪ್ಪರ್ ಕಿತ್ತಾಕೊಂಡ ಬ್ರಿಕನ್ ಸ್ಟಾಕ್ ಆಯ್ತಲ್ಲ. ಸ್ಲಿಪ್ಪರ್ ಬಿಚ್ಬಿಟ್ಟು ಹೋಗಿ ಕಿಚ್ಚವ್ರೆ. ಬೆಟ್ಟ ಹತ್ತ ಮುಂಚೆನೆ ಸ್ಲಿಪ್ಪರ್ ಕಿತ್ತಾಕೊಂಡು ಹೋಯ್ತಿದ್ದಾರೆ. ಕಿತ್ತೋಗ್ಬಿಟ್ಟೈತೆ ಪಾಪ ಸ್ಲಿಪ್ಪರ್. ಅದು ಅಲ್ಲಿ HMT ಹೆಗ್ಲ ಮೇಲೆ ತವಲ್ಲ ಬಂದರು ಗೈಸ್. ವಾಟರ್ ಬಾಟಲ್ ತಗೊಂಡು ಬಂದರು. ಹೇಳು ಒಂದೇ ನಾವು ವಿ ಆರ್ ರೆಡಿ ಟು ಗೋ. ಫಿಟ್ ಆ್ಯಂಡ್ ಫೈನ್ ಆಗಿಲ್ದೇ ಇರೋರು ಯಾರು ಬೆಟ್ಟ ಹತ್ತಕ್ಕೆ ಬರಬೇಡಿ. ನಂತರ ಫಿಟ್ ಆ್ಯಂಡ್ ಫೈನ್ ಆಗಿದ್ರೆ ಮಾತ್ರ ಬೆಟ್ಟ ಹತ್ತಕ್ಕೆ ಬನ್ನಿ. ಇಲ್ಲಿ ಹಸು ಎಲ್ಲ ಬಂದಿದೆ ಗೈಸ್. ಅದು ಏನಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾವೆ ಅವನು. ನಾನು ಬೇಗ ಹತ್ತುತ್ತಿದ್ದೀನಿ. ಇವ್ರನ್ನೆಲ್ಲ ಕರ್ಕೊಬಂದು ಬರೀ ಕುತ್ಕೊಳ್ಳೋದಾಯ್ತು ಗೈಸ್. ಇಲ್ಲಿ ನೋಡಿ, ನಂತರ ಫಿಟ್ ಆ್ಯಂಡ್ ಫೈನ್ ಆಗಿದ್ರೆ ಮಾತ್ರ ಬನ್ನಿ ಬೆಟ್ಟಕ್ಕೆ, ಎಲ್ಲ ಬರಬೇಡಿ. ಇವ್ರಂಗೆಲ್ಲ ಇದ್ರೆ ದಯವಿಟ್ಟು ಬರಬೇಡಿ. ಹಸಿನ ಮೇಲೆ ಕುತ್ಕೋಯ್ತೀನಿ ನಾನು. ಹತ್ತಾಗಿ ಹಸು ಎತ್ನು ಕರ್ಕ ಬಂದ್ಬಿಟ್ಟವನೆ. ಮೇ ಬಿ ಇವಾಗ ಹೋಯ್ತಾವ ಅನ್ಸುತ್ತೆ ವಾಪಸ್. ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ಎಂಥ ವ್ಯೂ ಇದೆ, ಮಸ್ತಿದೆ. ನಮ್ಮ ಅಣ್ಣಂಗೋಸ್ಕರ ಬರೀ ಬ್ರೇಕ್ ತಗೊಳ್ಳೋದೇ ಆಯಿತು. ಬೆಟ್ಟದಪುರನೇನಂತು ಇವನು ನೋಡಿ ಗೈಸ್. ನಂತರ ಸ್ವಲ್ಪ ಹೆಂಗೆ ಎನರ್ಜೆಟಿಕ್ ಆಗಿದ್ದಾನೆ. ಇವರೆಲ್ಲ ಬ್ರೇಕ್ ತಗೋತಾ ಇದ್ದಾರೆ. A few moments later. ಅದು ಗುಹೆ ಇದೆ. ಇಲ್ಲಿ ಬಂದಿದ್ದೀನಿ. ಮುಕ್ಕಾಲು ಭಾಗ ಹತ್ತಿದ್ದೀವಿ ಬೆಟ್ಟ. ದೇವರಿದೆ ಇಲ್ಲಿ. ಗೈಸ್ ಇಲ್ಲೊಂದು ಟೆಂಪಲ್ ಕೂಡ ಇದೆ. ಅಲ್ಲಿ ಅಲ್ಲೊಂದು ಟೆಂಪಲ್ ಇದೆ. ಎಲ್ಲ ಬರ್ತಿದ್ದಾರೆ. ನಾನು ಇವಾಗ ಫುಲ್ ಜೋಶಲ್ಲಿ ಇದ್ದೀನಿ ಗೈಸ್. ಅವರೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ. ಎಷ್ಟು ಮಂತು
ಎಷ್ಟು ಬಂತು ನನಗೆ ಎಷ್ಟು ಬಂತು ಹೊಟ್ಟೆ ಕೂತ್ಬಿಟ್ಟಿದೆ. ಈ ಥರ ಪ್ರೆಗ್ನೆಂಟ್ ಆಗಿರೋರ್ನೆಲ್ಲ ಕರ್ಕೊಬರ್ಬೇಡಿ guys. ನಾನು ಹೊಡೆದಾಕ್ಬಿಟ್ರೆ ನನಗೆ ತೊಳೆಬಿಡ್ತೀನಿ ಈಗ. ತೊಳೆಬಿಟ್ಟು ಕಾಡಾಗಿದ್ದೀನಿ. ಪ್ರೆಗ್ನೆಂಟ್ ಆಗಿರೋರ್ನೆಲ್ಲ ಕರ್ಕೊ ಈ ಥರ ಜಗಳ ಆಡೋರ್ನೆಲ್ಲ ಅಂತೂ ಕರ್ಕೊಂಡೇ ಬರಬೇಡಿ. ಮೊಲ ಬಂದಿದೆ ಗೈಸ್, ಇದು ಬೆಟ್ಟದಲ್ಲಿ ಮೊಲ ಬಂದಿದೆ. ಲಾಕ್ ಸ್ಟಾರ್ಟ್ ಆಯ್ತು. ಅಲ್ಲ ನೂರು ಸಾರಿ ಹೇಳೋ. ಅಯ್ಯೋ ಶಿವನೇ ಟೆಂಪಲ್ ತಾನೆ ಮಲ್ಲಿಕಾರ್ಜುನ ಅಂದ್ರೆ. ಅಯ್ಯಪ್ಪ ಬಂದ್ರು ಎಲ್ಲ ಇಲ್ಲಿ ನೋಡಿ ಗಾನ ಅವರು ಸೊಂಟ ಇಟ್ಕೊಂಡು ಹತ್ತುತ್ತಿದ್ದಾರೆ. ಹತ್ತಕ್ಕಾಗದೆ ಸೊಂಟ ಮುರಿದೋಗಿದೆ ಇವಾಗ. ಮಳೆ 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 ಗಾನಂಗೆ ಹತ್ತಕ್ಕಾಯ್ತಿಲ್ಲ ಅಂತ ಹೇಳ್ಬಿಟ್ಟು ಇವಳು ಹತ್ತುತ್ತಿಲ್ಲ. ಹೆಸರು ಮಾತ್ರ ಗಾನಂದು ಯೂಸ್ ಮಾಡ್ತಾಳೆ, ಇವಳೇ ಹತ್ತುತ್ತಿಲ್ಲ. ಇದು ನಾವು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟು 6X ಅಲ್ಲಿ ಈ ಥರ ಕಾಣ್ತಿದೆ. ಇಲ್ಲಿಂದ ಬಂದು ಈ ಸೈಡ್ ಹತ್ಕೊಂಡು ಇಲ್ಲಿ ದಾರಿ ಕಾಣ್ತಿದೆಯಲ್ಲ, ಅಲ್ಲಿಂದ ಬಂದು ಈ ರೋಡಲ್ಲಿ ಬಂದು ಇಲ್ಲಿ ಮೇಲೆ ಹತ್ತಿದ್ದೀವಿ. ಮೇಲ್ಗಡೆ ಹತ್ತು ವರ್ಷದಿಗೆ ಎಲ್ಲ ಹರಿದೋಗಿದೆ. ಮತ್ತು ನಾವಿನ್ನೂ ಇಲ್ಲಿ ತನಕ ಹೋಗಬೇಕಾಗಿದೆ. ಇದು ಇನ್ನೊಂದು ರೂಟ್ ಗಾಯ್ಸ್. ನಾವು ಆ್ಯಕ್ಚುಲಿ ಇದರಲ್ಲಿ ಬಂದಿದ್ದರೆ ಒಂದು ಅರ್ಧ ತನಕ ಬೈಕಲ್ಲಿ ಬರ್ಬೋದಿತ್ತು. ಇನ್ನೊಂದು ಅರ್ಧ ಇದು ಈ ಕಾಲ್ದಾರಿಯಲ್ಲಿ ಬಂದು ಹತ್ಬೋದಿತ್ತು. ಬಟ್ ಎಲ್ಲ ಹತ್ತಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಈ ರೋಡಿಗೆ ಬಂದಿದ್ವಿ. ಇದು ನಾವು ಹೋಗಬೇಕಾಗಿರೋ ಪಾಯಿಂಟು. ಇಲ್ಲಿಂದ ಒಂದು 80% ಹತ್ಕೊಂಡಿದ್ವಿ. ಇಲ್ಲಿಂದ ನೋಡಿ ವ್ಯೂ ಹಿಂಗಿದೆ. ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ ಎಲ್ಲರೂ. ಈ ಥರ ಇದೆ ಗೈಸ್ ಟೆಂಪಲ್, ತುಂಬ ಚೆನ್ನಾಗಿದೆ. ಇಲ್ಲಿ ದೀಪಾವಳಿ ಟೈಮಲ್ಲಿ ಮಾತ್ರ ಪೂಜೆ ಎಲ್ಲ ಮಾಡೋದು. ಅದು ಪಂಜು ಅದೆಲ್ಲ ಹಿಡಿತಾರೆ, ಎಲ್ಲಿ ಅಂತ ಗೊತ್ತಿಲ್ಲ. ಟೆಂಪಲ್ ತೋರಿಸ್ತೀನಿ ಬನ್ನಿ. ಆ ಕಡೆಯಿಂದ ಬರಬೇಕಂತೆ, ಬನ್ನಿ ನೋಡೋಣ. ಎಲ್ಲ ಸಖತ್ತಾಗಿದೆ ನೋಡಿ ಗೈಸ್. ಎಂಥ ವ್ಯೂ ಇದೆ, ಎಲ್ಲೂ ಸಿಗಲ್ಲ ಈ ಥರ. ಗಾಳಿ ಮಾತ್ರ ಸಖತ್ತಾಗಿದೆ. ನಾವು ಬೇಗ ಹತ್ತಿದ್ರೆ ನಮಗೆ ಫಾಗೆಲ್ಲ ಕಾಣಿಸ್ತಾ ಇತ್ತು. ನಾವು ಹತ್ತಿದ್ದೆ ಲೇಟ್ ಆಯ್ತಾ, ಅದಕ್ಕೇನೆ. ಇಲ್ಲಿ ನೋಡಿ ಇವನೊಬ್ಬ ಬಂದ್ಬಿಟ್ಟ. ಈ ಥರ ಇದೆ ಗೈಸ್, ತುಂಬ ಚೆನ್ನಾಗಿ. ತುಂಬ ಜನ ಬಂದಿರೋ ವಯಸ್ಸಲ್ಲಿ ಬಂದಿದ್ದಾರೆ ಗೈಸ್. ವಾವ್, ಅಲ್ಲಿ ನೋಡಿ ಅಲ್ಲೊಂದು ನಂದಿ ಇದೆ. ಅಲ್ಲಿ ನಾವು ಆ ಕಡೆ ಇನ್ನೊಂದು ನಂದಿ ಇತ್ತು, ಇಲ್ಲೊಂದಿದೆ. ನೋಡಿ ಗೈಸ್, ತುಂಬಾ ಸಕ್ಕತ್ತಾಗಿದೆ. ನೀವು ಕೂಡ ಬನ್ನಿ, ಚೆನ್ನಾಗಿದೆ. ವಾ, ಈ ಥರ ಎಲ್ಲ ಇದೆ ಗೈಸ್ ಟೆಂಪಲ್. ಅದೇ ಬೇಡ ಬನ್ನಿ, ನೀವು ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡೋಕೆ ಹೋಗ್ಬಿಡಿ. ಅಪ್ಪ ಸಖತ್ ತಣ್ಣಗಿದೆ. ಇದೆ ಗೈಸ್ ಟೆಂಪಲ್ ಇದೆ. ಇದೇ ಮೇನ್ ದೇವರು ಅನಿಸುತ್ತೆ. ಹೆಣ್ಣು ದೇವ್ರ ಗೈಸ್ ಇದೆ. ಏನೇನೋ ಮಾಡೋರೆ ಗೊತ್ತಿಲ್ಲ ಏನಂತ. ಅಯ್ಯಪ್ಪ, ಮಸ್ತ್ ಇದೆ. ಸೂಪರ್ ಸ್ಮೆಲ್ ಮಾತ್ರ ಸಾಕಾಗೈತೆ ಮಣ್ಣದು. ನಂಗೆ ಈ ಥರ ಸ್ಮೆಲ್ ಇಷ್ಟ. ಹಳೆ ಮನೆ ಇನ್ನೊಂದು ಇದೆ, ಒಳಗಡೆ ತೆಗಿ, ಓಪನ್ ಮಾಡು. ಬಾವಲಿಗಳಿರೋದಿಲ್ಲ ತಾನೆ. ಏ ಆ ಥರ ಅಲ್ಲ, ಮಧ್ಯದ್ದು ಎತ್ಬೇಕೇನೋ. ಬೀಳ್ಸ್ಬಿಟ್ಟಿಲ್ಲ ಕಣ್ರು. ಇಲ್ಲ ಎತ್ಬೇಕಿಲ್ಲ.
ದೆವ್ವ ಎಲ್ಲ ಇರ್ತದೆ ಸಾಗಲ್ಲ ಕಿಚ್ಚ. ದೇವ್ರ ಐತೆ ಮೇಲೆ ದವ ಇರುತ್ತೆ. ಸರಿ ಬಾ ಇವಾಗ ನೀನೇ ದೆವ್ವ ಅನ್ಕೋತಿ. ಹಾಗೆ ಅನ್ಕೋ. ಅಲ್ಲೊಂದು ಬಾಕ್ಲು. ಕುರಿ ಕಟ್ಟಾರ ಇಲ್ಲಿ. ಇಲ್ಲೇನು ಇಲ್ಲ ಇಲ್ಲನ. ಗಣ ಅಲ್ಲಿಗೆ ಏನು ಬರ್ತೀವಿ? ನೋಡ್ತಿದ್ದೀನಿ ಇಲ್ಲೇನೇನೋ ಇದೆ ಬನ್ನಿ. ಹಾಂ ಇಲ್ಲೇನು ಇಲ್ಲ ಗೈಸ್, ಮೇ ಬಿ ಇಲ್ಲೂ ಟೆಂಪಲ್ ಮಾಡಕ್ಕೆ ಇಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲೇನಿಲ್ಲ. ನಿಧಿ ನಿಧಿ ಆಗಿ ಬಾ ನೀನು ರಾತ್ರಿ ಹೊತ್ಕೊಂಡು. ಕಿಚನ್ ನಿನ್ ಫ್ರೆಂಡಾ? ನಿಧಿ ನನ್ನ ಫ್ರೆಂಡು. ನಿಂದವು ಇಲ್ಲಿ ತೋರಿಸಿ ವ್ಯೂ ತೋರಿಸಿ ಇಲ್ಲಿಂದ. ಅಯ್ಯೋ ಕಂಡಿಲ್ಲ ಅಂತ ಬೇವು. ಕನ ಕನ ಕಿಂಡಿ. ಅನ್ನೋ ಥರ ಏನಿಲ್ಲ, ಇದೆ ಅಷ್ಟೆ. ಅವ್ರು ಯಾರು ಬರಲೇ ಇಲ್ಲ. ಮಿಸ್ಟೀರಿಯಸ್. ಅವ್ರು ನಮಗೆ ಬಿಸ್ಕೆಟ್ ಎಲ್ಲ ಕೊಡ್ತಿದ್ದಾರೆ ಗೈಸ್. ಪಾಪ ನಾವೇನೂ ತಂದಿಲ್ಲ, ಅದಕ್ಕೆ ಅವರೇ ನಮಗೆ ಕೊಡ್ತಿದ್ದಾರೆ. ಈ ಥರ ಬಿಸ್ಕೆಟ್ ಎಲ್ಲ ಇಸ್ಕೊಂಡು ತಿಂತಿದ್ದಾರೆ ಇವರು, ಅದಕ್ಕೆ ನಾನು ತಿಂತಿದ್ದೀನಿ. ಗಾನನೇ ಕೇಳಿದ್ದು ಗೈ. ನೀನೇ ಕೇಳಿದ್ದು, ನಾನಲ್ಲ, ಇವನೇ ಇಸ್ಕೊಂಬಂದಿದ್ದು. ಅದು ಸುಮ್ಮನೆ ಅದೇ ಕಳಿಸು ಕೊಬ್ಬ. ಅಂದ್ರೆ ಹೊಟ್ಟೆ ಬಾಯ್ ಬಾಡ್ಕೆ. ಒಂದು ಬಿಸ್ಕೆಟ್ ಐತೆ, ನೆಕ್ಬಿಟ್ಟು ಕೊಡ್ತೀನಿ, ಅವ್ನು ತಿಂತಾನೆ. ನೋಡ್ತೀಯಾ? ನಂಗೆ ಕೊಡ್ಲಿಲ್ಲ ಅರ್ಧ. ನನ್ನ ಕಡೆ ಇಲ್ಲ. ಇದೆ ಲಾಸ್ಟ್ ವ್ಯೂ. ಅಲ್ಲಿ ಹೋಗ್ಬೋದು. ಫೈನಲಿ ಬೆಟ್ಟ ಇಳ್ದಾಯ್ತು ಗೈಸ್. ಇಲ್ಲಿ ನೋಡಿ ಎಲ್ಲ ಹೆಂಗಾಗ್ಬಿಟ್ಟಿದೆ. ಇಳ್ದಾಯ್ತು ಗೈಸ್, ಅಷ್ಟೇ. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.